ಎಲ್ರಿಗೂ ನಮಸ್ಕಾರ. ಇವತ್ತು ನಾವು CRPF ಕಾನ್ಸ್ಟೇಬಲ್ನ ಹುದ್ದೆಯ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲದಾಗಿ ಇದರ ಅಪ್ಲಿಕೇಶನ್ ಬಂದು 20 ಏಪ್ರಿಲ್ 2026 ಶುರುವಾಗಿದೆ. ಇದೇ ಮೇ 19ಕ್ಕೆ ಲಾಸ್ಟ್ ಡೇಟ್ ಇರ್ತದೆ. ಅದರಿಂದ ಇವತ್ತೊಂದು 4 ದಿವಸ ಇದೆ, ಬೇಗ ಅಪ್ಲೈ ಮಾಡಿಕೊಳ್ಳಿ. ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಡ್ರೈವರ್ ಅವರಿಗೆ 10th ಪ್ಲಸ್ ಹೆವಿ ಮೋಟರ್ ವೆಹಿಕಲ್ ಲೈಸೆನ್ಸ್ ಇರಬೇಕು. ಮತ್ತು ಉಳಿದೆಲ್ಲ ಟ್ರೇಡ್ಸ್ಗಳಿಗೆ 10 ಪ್ಲಸ್ ITI ಪಾಸ್ ಆಗಿರಬೇಕು. ಮತ್ತು ಆ ಟ್ರೇಡ್ನ ಬೇಸಿಕ್ ನಾಲೆಜನ್ನು ಹೊಂದಿರಬೇಕು. ಇದಕ್ಕೆ ಏಜ್ ಲಿಮಿಟ್ ಬಂದು ಡ್ರೈವರ್ ಅವರಿಗೆ 21ರಿಂದ 27 ವರ್ಷ ಒಳಗಿರಬೇಕು. ಮತ್ತು ಉಳಿದೆಲ್ಲ ಟ್ರೇಡರ್ಗೆ 18ರಿಂದ 23 ವರ್ಷದ ಒಳಗೆ ಇದ್ದರೆ ಸಾಕು. ಅಪ್ಲಿಕೇಶನ್ ಫೀಸ್ ಬಂದು ಜನರಲ್ಲು EWS OBC ಅವರಿಗೆ 3 ರೂಪಾಯಿ ಫೀಸ್ ಇರ್ತದೆ. ಮತ್ತು SC ST ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಮಹಿಳೆಯರಿಗೆ ಯಾವುದೇ ರೀತಿಯ ಫೀಸ್ ಇರುವುದಿಲ್ಲ. ನಂತರ ಎಕ್ಸಾಮ್ ಯಾವ ರೀತಿ ನಡೆಸ್ತಾರೆ ಅಂತ ಹೇಳೋದಾದರೆ, ಮೊದಲದಾಗಿ ಫಿಸಿಕಲ್ ಟೆಸ್ಟ್ ಇರ್ತದೆ, ರನ್ನಿಂಗ್ ಇರ್ತದೆ. ರನ್ನಿಂಗಲ್ಲಿ 5 ಕಿಲೋಮೀಟರ್ ಇರ್ತದೆ ಮತ್ತು ಮಹಿಳೆಯರಿಗೆ 1600 ಮೀಟರ್ ರನ್ನಿಂಗ್ ಇರ್ತದೆ. ಎರಡನೇದಾಗಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ತೆಗೆದುಕೊಳ್ತಾರೆ. ಅದರಲ್ಲಿ ಹೈಟ್ ಹುಡುಗರಿಗೆ 170 ಸೆಂಟಿಮೀಟರ್ ಇರಬೇಕು ಮತ್ತು ಮಹಿಳೆಯರು 157 ಸೆಂಟಿಮೀಟರ್ ಇರಬೇಕು. ಮತ್ತು ST ಅವರಿಗೆ 162.5 ಸೆಂಟಿಮೀಟರ್ ಹುಡುಗರು ಮತ್ತು 150 ಸೆಂಟಿಮೀಟರ್ ಹುಡುಗಿರಿರಬೇಕು. ತದನಂತರ ಚೆಸ್ಟ್ ಬಂದು 80 ಸೆಂಟಿಮೀಟರ್ ಇರಬೇಕು. ಇಳಿಸಿದಾಗ 5 ಸೆಂಟಿಮೀಟರ್ ಇರಬೇಕಾಗಿರ್ತದೆ. ಮತ್ತು ST ಅವರಿಗೆ 76 ಸೆಂಟಿಮೀಟರ್ ಇರಬೇಕು. ಎಕ್ಸ್ಪಾಂಡ್ ಆದಾಗ 5 ಸೆಂಟಿಮೀಟರ್ ಇರಬೇಕಾಗಿರ್ತದೆ. ಮೂರನೇದಾಗಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ. ಇದರಲ್ಲಿ 100 ಕ್ವಶನ್ ಇರ್ತದೆ, 100 ಅಂಕ ಇರ್ತದೆ, 2 ತಾಸಿನ ಎಕ್ಸಾಮ್ ಇರ್ತದೆ. ಅದರ 100 ಅಂಕದಲ್ಲಿ 4 ಟೈಪ್ ಇರ್ತದೆ. ಅದರಲ್ಲಿ GK ಇರ್ತದೆ, ರೀಸನಿಂಗ್ ಇರ್ತದೆ, ಮ್ಯಾಥ್ಸ್ ಇರ್ತದೆ ಮತ್ತು ಇಂಗ್ಲೀಷ್ ಅಥವಾ ಹಿಂದಿಯನ್ನು ತೆಗೆದುಕೊಳ್ಬೇಕಾಗಿರ್ತದೆ. ಎಲ್ಲವೂ 25 ಕ್ವಶನ್ ಇರ್ತದೆ. ಒಟ್ಟು 100 ಅಂಕ ಇರ್ತದೆ, 2 ತಾಸಿನ ಎಕ್ಸಾಮ್ ಇರ್ತದೆ. ಇದರಲ್ಲಿ ನೆಗೆಟಿವ್ ಬಂದು 0.25 ಇರ್ತದೆ. ನಾಲ್ಕನೇದಾಗಿ ಟ್ರೇಡ್ ಟೆಸ್ಟ್ ಅಂತ ತೆಗೆದುಕೊಳ್ತಾರೆ. ನೀವು ಯಾವ ಟ್ರೇಡನ್ನು ಅಲ್ಲಿ ಅಪ್ಲಿಕೇಶನಲ್ಲಿ ಅಪ್ಲೈ ಮಾಡಿದ್ರೋ ಆ ಟ್ರೇಡ್ನ ಸಂಬಂಧಿಸಿದಂತೆ ಟೆಸ್ಟನ್ನು ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಐದನೇದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಅಂತ ತೆಗೆದುಕೊಳ್ತಾರೆ. ಅಪ್ಲಿಕೇಶನನ್ನು ಯಾವುದೇ ರೀತಿ ಆಫ್ಲೈನಲ್ಲಿ ಹಾಕಲಿಕ್ಕಿಲ್ಲ, ಎಲ್ಲವೂ ಕೂಡ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. ಇವ್ರದ್ದೇ ಆದಂಥ CRPF ವೆಬ್ಸೈಟ್ ಇದೆ ಆಫೀಸಲ್ಲಿ. ನಮಸ್ಕಾರ, ಧನ್ಯವಾದ.